ಶುಭೋದಯ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮುಲ್ನಾಡ್. ಬೆಳಗಿನ ಜಾವ ಎದ್ದಾಗ ಈ ರೀತಿಯಾದ ಒಂದು ಹಕ್ಕಿಗಳ ಚಿಲಿಪಿಲಿ ಗಾನ ಕೇಳ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ಉಲ್ಲಾಸ ಅನಿಸುತ್ತಲ್ಲ. ಹಾಗೆಯೇ ಬಾಲ್ಯದ ಕೆಲವೊಂದು ನೆನಪುಗಳಿರುತ್ತಲ್ಲ, ಅದನ್ನು ಕೂಡ ಅಷ್ಟೇ ನೆನಪು ಮಾಡ್ಕೊಂಡಂಗೂ ಇನ್ನಷ್ಟು ಉತ್ಸಾಹ ಹೆಚ್ಚಾಗುತ್ತಂತಲೇ ಹೇಳ್ಬೋದು. ಅಂಥದ್ದೊಂದು ನೆನಪನ್ನು ನಿಮಗೆ ಹಂಚ್ಕೊಳ್ಳೋಣ ಅಂಥೇಳಿ ನಾನು ಇವತ್ತು ವಿಶೇಷವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ವಿಡಿಯೋ ಸಿಂಪಲ್ ಆಗಿರ್ಬೋದು, ಆದರೆ ಹಳೆಯ ನೆನಪುಗಳಂತೂ ಮರುಕಳಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಈ ಒಂದು ವಿಡಿಯೋನ ನೋಡಿದರೆ 80 ಮತ್ತು 90ರಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಖಂಡಿತವಾಗ್ಲೂ ಇದು ಗೊತ್ತಿರುತ್ತೆ, ಈ ಸವಿ ನೆನಪು. ಅದೇನಂತಂದರೆ, ಮಲೆನಾಡಿಂದಾಗ ಮಳೆ, ಕಾಫಿ ಹೇಗೆ ನೆನಪಾಗುತ್ತೋ ಹಾಗೆ ಕಡುಬು ಕೂಡ ಮೊದಲಿಗೆ ನೆನಪಾಗುವಂಥ ತಿಂಡಿ ಅಂತ ಹೇಳ್ಬೋದು. ನಮ್ಮೆಲ್ಲರಿಗೂ ಬೆಳಿಗ್ಗೆ ಸಿಗ್ತಾ ಇದ್ದಂಥ ತಿಂಡಿ ಕಡುಬು ಅಂದರೆ ತಪ್ಪಾಗಲ್ಲ. ಆದರೆ ಎಷ್ಟೇ ಲೆಕ್ಕಾಚಾರ ಹಾಕಿ ಕಡುಬು ಮಾಡಿದರೂ ಸಂಜೆಗಂತೂ ಉಳಿದೇ ಉಳಿಯೋದು. ಆವಾಗ ನಮ್ಮ ಅಮ್ಮ ಇದನ್ನು ವಿಶೇಷವಾಗಿ ಒಂದು ತಿಂಡಿ ಮಾಡಿಕೊಡ್ತಾಯಿದ್ರು. ಏನಂತ ಹೇಳಿದ್ರೆ, ನಮಗೆ ಎಷ್ಟು ಬೇಕೋ ಕಡುಬನ್ನ ಅಷ್ಟೊಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಆಮೇಲೆ ಮೊಸರು ಹಾಕ್ಕೊಳ್ತಾಯಿದ್ರು. ಅದ್ರ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ತಾಯಿದ್ರು. ಉಪ್ಪನ್ನು ಸೇರಿಸೋದ್ರಿಂದ ರುಚಿ ಹೆಚ್ಚಾಗುತ್ತೆ ಅಂತ. ಅದ್ರ ಜೊತೆಗೆ ಸಕ್ಕರೆ ಅಥವಾ ಬೆಲ್ಲ, ಆಗ ಜಾಸ್ತಿ ಬೆಲ್ಲ ಉಪಯೋಗಿಸ್ತಾಯಿದ್ರು. ನಾವೀಗ ಸಕ್ಕರೆ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ಅಷ್ಟೇ. ಇಲ್ಲಾಂದರೆ ಗಟ್ಟಿ ಮಜ್ಜಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಇದ್ರ ಜೊತೆ ಸ್ವಲ್ಪ ನೀರನ್ನು ಸೇರಿಸಿ ಮೊಸರು ಜೊತೆ ಈ ರೀತಿಯಾಗಿ ಚೆನ್ನಾಗಿ ಕದಡ್ಕೊಳ್ತಾಯಿದ್ರು. ಕಚ ಪಚ ಅಂತ ಕಳಿಸ್ಬಿಟ್ಟು ಆಮೇಲೆ ಕಡುಬು ತೊಗೊಂಡು ಚೆನ್ನಾಗಿ ಪುಡಿ ಮಾಡ್ತಾಯಿದ್ರು. ಈ ಕಡುಬು ಜೊತೆ ಮೊಸರು ಈ ರೀತಿಯಾಗಿ ಹಾಕ್ಕೊಂಡು ತಿನ್ನೋದಿದೆಯಲ್ಲ, ಭಾರಿ ರುಚಿ ಇರುತ್ತೆ. ಅದ್ರ ಜೊತೆ ನೀವು ಉಪ್ಪನ್ನು ಸೇರಿಸಲಿಲ್ಲ ಅಂದರೆ ಖಂಡಿತ ರುಚಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಸಿಹಿ ವಸ್ತು ಆಗಲಿ ಖಾರ ವಸ್ತು ಆಗಲಿ ಮಾಡಿದರೆ ಉಪ್ಪನ್ನು ಸೇರಿಸಿದ್ರೆ ವಿಶೇಷವಾದ ರುಚಿ ಬರುತ್ತೆ. ಆಮೇಲೆ ಈ ರೀತಿಯಾಗಿ ಕಲಸಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮಗೆ ಕಚಪಿಚ ಅನಿಸ್ಬೋದು ಈಗಿನವರಿಗೆ, ಆದರೆ ಇದರ ಸವಿ ನೆನಪಿದ್ದೆಲ್ಲ ತಿಂದವ್ರಿಗೆ ಮಾತ್ರ ಗೊತ್ತು ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಉಳಿದಂಥ ಕಡುಬನ್ನು ಇದೇ ರೀತಿ ಮಾಡಿ ತಿಂತಾಯಿದ್ವು, ಇಲ್ಲಾಂದರೆ ಬೆಣ್ಣೆ ಹಚ್ಕೊಂಡು ತಿಂತಾಯಿದ್ವು. ಈ ರೀತಿ ಮಾಡಿಬಿಟ್ಟು ಹಿಂಗೆ ಕಲಿಸ್ಬಿಟ್ಟು ಒಂದೊಂದೇ ತುತ್ತು ತಿಂತಾಯಿದ್ರಲ್ಲ, ಅದ್ರ ಮಜಾನೇ ಬೇರೆ. ಖಂಡಿತವಾಗ್ಲೂ ನೀವು ಈಗೇನಾದರೂ ಈ ಥರ ಕಡುಬು ಏನಾದರೂ ಮಾಡಿಟ್ರೆ ಉಳಿದಿರೋ ಕಡುಬಲ್ಲಿ ಈ ರೀತಿಯಾಗಿ ಮಾಡಿ ತಿನ್ನಿ. ಈ ದೇಹಕ್ಕೂ ಕೂಡ ತುಂಬಾ ತಂಪಾಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಅಷ್ಟೇ ಸಿಹಿ ಸಿಹಿಯಾಗಿ ತುಂಬಾ ಇಷ್ಟ ಆಗುತ್ತೆ. ಅದು ಮಕ್ಕಳಿಗಂತೂ ಈ ರೀತಿಯಾಗಿ ಮಾಡಿಕೊಟ್ರೆ ಇದೆಯಲ್ಲ, ತುಂಬ ವಿಶೇಷವಾಗಿ ಖುಷಿಪಟ್ಟು ತಿಂತಾರೆ. ಅದರ ಜೊತೆಗೆ ನಾನಿವತ್ತು ಬದನೆಕಾಯಿ ಫ್ರೈನೂ ಕೂಡ ಮಾಡ್ಕೊಂಡಿದ್ದೆ. ನೀವು ಕೇಳ್ಬೋದು, ಚಿಕ್ಕವರಿದ್ರೆ ಬದನೆಕಾಯಿ ಫ್ರೈ ಮಾಡಿಕೊಡ್ತಿದ್ರೇನ್ರಿ ನಿಮ್ಮ ಅಮ್ಮ ಅಂತ. ಖಂಡಿತ ಇಲ್ಲ. ಆಗ ಎಲ್ಲ ಎಣ್ಣೆ ಜಾಸ್ತಿ ಹಾಕಿದ್ದ ತಿಂಡಿ ಅಂತೂ ಖಂಡಿತ ಮಾಡ್ತಾಯಿಲ್ಲ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡಿಕೊಡ್ತಾಯಿದ್ರು. ಆಮೇಲೆ ಉಳಿದಂಥ ದಿನಗಳಲ್ಲಿ ಈ ರೀತಿಯಾಗಿ ರುಚಿಯಾಗಿರೋ ತಿಂಡಿ, ಆದರೆ ಎಣ್ಣೆ ಗಿಣ್ಣೆ ಏನು ಹಾಕದೆ ಮಾಡಿಕೊಡ್ತಾಯಿದ್ರು. ಆರೋಗ್ಯವಾಗಿರುವಂಥ ತಿಂಡಿಗಳನ್ನೇ ಮಾಡಿಕೊಡ್ತಾಯಿದ್ರು. ಹಾಗಾದರೆ ನನ್ನ ಈ ಒಂದು ಕಡುಬಿನ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ. ಎಲ್ರಿಗೂ ಶುಭವಾಗಲಿ.